ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನದು ಗುಡ್ ನ್ಯೂಸ್ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ತುಂಬ ದಿನದಿಂದ ಆಸೆ ಅಂದ್ಕೊಂಡಿದ್ದು, ಸೊ ಫೈನಲಿ ಇನ್ನೇನು ನೆರವೇರುತ್ತೆ ಅನ್ನೋ ಮೂಮೆಂಟಿಗೆ ಬಂದಿದೆ. ಅದರಲ್ಲಿ ಒಂದು ಚಿಕ್ಕ ಕನ್ಫ್ಯೂಷನ್ಸ್ ಇದೆ, ಅದು ಏನು ಅನ್ನೋದು ಡೌಟು ನಿಮಗೂ ಕೂಡ ಕೇಳ್ತೀನಿ. ಕ್ಲಾರಿಟಿ ನೀವು ಕೂಡ ಕೊಡಿ. ಇನ್ನು ಇವತ್ತು ಆ್ಯಕ್ಚುಲಿ ಅಡುಗೆಗೆಲ್ಲ ಮಾಡಿ ಮುಗಿಸಿ ಇನ್ನೇನು ಋತ್ವಿಕ್ನೂ ಕೂಡ ಮಲಗಿಸಿದ್ದೀನಿ. ಅಂಗಡಿ ಹತ್ರ ಹೋಗಬೇಕು. ಅಂಗನವಾಡಿಗೂ ಕೂಡ ಹೋಗಿ 2 ತಿಂಗಳಿಂದ ರೇಷನ್ ತೊಗೊಂಡು ಬಂದೇ ಇರಲಿಲ್ಲ ನಾನು, ಟೈಮ್ ಇರಲಿಲ್ಲ, ಹುಷಾರಿರಲಿಲ್ಲ ಅಂಥೇಳಿ. ಸೊ ಇವತ್ತು ಅಂಗನವಾಡಿ ಹತ್ರ ಹೋಗಿ ಇನ್ನೇನು ರೇಷನ್ ತೊಗೊಂಬರ್ಬೇಕು. ರಿತಿಕ್ಷನ್ಗೆ ಆ್ಯಕ್ಚುಲಿ ಕಾಯ್ತಾ ಇದ್ದೀನಿ. ರಿತಿಕ್ಷಾ ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಗಿದೆ. ಅವಳು ಬಂದರೆ ಅವಳನ್ನ ಅಂಗಡೀಲಿ ಬಿಟ್ಟು ನಾನು ಲೋಕಿ ಹೋಗಿ ಬರಬೇಕು. ಇನ್ನು ಋತ್ವಿಕ್ ಎದ್ದೋಳು ಅಷ್ಟರಲ್ಲಿ ಬೇಗ ಹೋಗಿ ಬಂದುಬಿಡ್ಬೇಕು. ಬನ್ನಿ ಏನು ಮಾಡ್ತಿದ್ದಾನಂತ ತೋರಿಸ್ತೀನಿ. ಮಲ್ಕೊಂಡಿದ್ದಾನೆ ಅಮ್ಮ, ಮಲ್ಕೊಂಡಿದ್ದಾನೆ. ಹೋಗ್ಬರ್ತೀನಿ. ಹಾಂ, ಈ ಸೌಂಡನ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ. ಅವನು ಎದ್ದೋಳು ಅಷ್ಟರಲ್ಲಿ ನಾನು ಹೊರಗಡೆ ಕೆಲಸ ಮುಗಿಸ್ಕೊಂಬರ್ಬೇಕು. ನನ್ನ ಸೌಂಡ್ ಕೇಳಿದ್ರೂ ಕೂಡ ಎದ್ದು ಬಿಡ್ತಾನೆ ಅವನು ಅಷ್ಟೊಂದು ಕ್ಲವರು. ಸೊ ಅಮ್ಮ ಮನೇಲಿರೋದ್ರಿಂದ ಅಮ್ಮನಿಗೆ ಹೇಳಿ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಈಗ ಅಂಗಡಿ ಹತ್ರ ಹೋಗಿ ಸ್ಲಿಪ್ಪರಿಂದ ಮೆತ್ತಿಗೆ ಇಳಿತಾ ಇದ್ದೀನಿ. ಅವನೇನಾದರೂ ಒಂದು ಸ್ವಲ್ಪ ಜೋರಾಗಿ ನಡ್ಕೊಂಬಂದ್ರೂ ಕಂಡಿಡ್ದುಬಿಡ್ತಾನೆ, ಆ ಥರ ಕ್ಲವರ್. ಗೈಸ್, ಇನ್ನೂ ನಾನು ಆಗಲೇ ಹೇಳಿದೆ, ಒಂದು ಇಂಪಾರ್ಟೆಂಟ್ ಖುಷಿಯಾದ ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದು ಏನು ಅಂದರೆ, ಫೈನಲಿ ನಾನು ಗಾಡಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆದರೆ ತೊಗೋಬೇಕು ಅಂತ ಅಂದ್ಕೊಂಡಿರೋದು 2 ವೀಲರು, 4 ವೀಲರ್ ಅಲ್ಲ. 2 ವೀಲರ್ ವೆಹಿಕಲ್ಸು ಯಾವ್ದು ತೊಗೋಬೇಕು ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ. ಒಂದೊಂದು ಸಲ ಅನಿಸುತ್ತೆ ಚಾರ್ಜಿಂಗ್ ವೆಹಿಕಲ್ ತೊಗೊಳ್ಳೋಣ ಅಂತ, ಇನ್ನೊಂದು ಸಲ ಅನಿಸುತ್ತೆ ಪೆಟ್ರೋಲ್ ಗಾಡಿ ತೊಗೊಳ್ಳೋಣ ಅಂತ, ಆಮೇಲೆ ಇನ್ನೊಂದು ಸಲ ಅನಿಸುತ್ತೆ ಈಗ ಹೊಸದಾಗಿ ಬಂದಿದೆಯಲ್ಲ, ಅಂದರೆ 30,000 ರೂಪಾಯಿದು ಕೊಟ್ಟರೆ ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು ಇನ್ಶೂರೆನ್ಸ್ ಕಟ್ಟೋಂಗಿಲ್ಲ, ಏನೂ ಇಲ್ಲ, ಆ ಗಾಡಿ ತೊಗೊಳ್ಳೋಣ, ನಾನು ಇನ್ನೆಲ್ಲಿ ಹೋಗ್ತೀನಿ, ಇಲ್ಲಿಲ್ಲೇ ಅಲ್ವಾ ಅಂತ ಅನಿಸುತ್ತೆ. ಬಟ್ ಅದನ್ನು ಒಂದು 2-3 ಜನದ ಹತ್ರ ಕೇಳಿದ್ದೀನಿ. ಅದು ಅಕ್ಕ ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಚಾರ್ಜಿಂಗ್ದು ಅಂದರೆ 30,000 ರೂಪಾಯಿ ತೊಗೊಂಡಿದ್ದೀನಲ್ಲ, ಆ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಯಾವ್ದು ತೊಗೋಬೇಕು ಅನ್ನೋದೇ ಆ್ಯಕ್ಚುಲಿ ಕನ್ಫ್ಯೂಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅಂತ. ಆಮೇಲೆ ಅದೇನಪ್ಪ ಅಂದರೆ, ಒಂದು ಸ್ವಲ್ಪ ಚಾರ್ಜಿಂಗ್ ಹಾಕಿರ್ತೀವಲ್ವ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಇದ್ದಕ್ಕಿದ್ದಂಗೆ ಬ್ಯಾಟ್ರಿ ಆಫ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಕೆಲವರು. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ನಾನು ಹೊಲದಿಂದ ತೊಗೊಂಡು ಬರ್ತೀನಲ್ಲ, ಹುಲ್ಲೆಲ್ಲ ಏರೋಕ್ಕೆ ಚೆನ್ನಾಗಿದೆ, ಬಟ್ ಡಬಲ್ ಡ್ರೈವ್ ಹೋಗೋಕ್ಕಾಗಲ್ಲ 30,000 ರೂಪಾಯಿ ಗಾಡೀಲಿ. ಹಾಸನ್ನು ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಗಂಡಸಿಯಿಂದ ಅರಸೀಕೆರೆ, ಮುದುಡಿ ಇಲ್ಲ ಹತ್ತತ್ರ ಈ ಥರ ಊರುಗಳಿಗೆ ಓಡಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಆವಾಗ ಅನಿಸುತ್ತೆ, ಅಯ್ಯೋ ಅಷ್ಟೊಂದು ತೊಗೊಂಡಿರ್ತೀವಿ ಬಂಡವಾಳ ಹಾಕಿ, ತೊಗೊಂಡಿಲ್ಲ ಅಂದರೆ ಹೇಗೆ ಅಂತ ಅದೊಂದು ಟೆನ್ಷನ್ಸ್ ಆಗಿಬಿಡುತ್ತೆ. ಆಮೇಲೆ ಅನಿಸುತ್ತೆ 2 ಲಕ್ಷ ರೂಪಾಯಿದು ಒಂದು 90ರ ಚಾರ್ಜಿಂಗ್ ಗಾಡಿ ಇದೆಯಲ್ಲ, ಅದನ್ನು ತೊಗೊಳೋಣ ಅಂತ. ಬಟ್ ಈಗಷ್ಟೇ ಮನೆ ಕಟ್ಟಿ ಮುಗ್ದಿರೋದ್ರಿಂದ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳೋದಕ್ಕಾಗಲ್ಲ. ಪೆಟ್ರೋಲ್ ಗಾಡಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಗಾಡಿನೂ ಅಷ್ಟೇ ಕ್ಯಾಶ್ ಕೊಟ್ಟು ತೊಗೋತೀನಿ ಅಂತ ಹೇಳಿದ್ರೆ ಒಂದು 10, ಒಂದು 20 ಬೇಕು. ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳೋಣ, ಲೋನಲ್ಲಿ ತೊಗೊಳೋಣ ಅಂದರೆ ತಿಂಗಳು ಕಟ್ಟಬೇಕು. ಈಗಿನ ಬಜೆಟಲ್ಲಿ ತಿಂಗಳು ಕಟ್ಟೋದನ್ನು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ತೊಗೊಳ್ತೀಯಾ ಒಂದೇ ಸಲ ಪೆಟ್ರೋಲ್ ತೊಗೋ ಅಂತ ಮನೇಲಿ ಹೇಳ್ತಾರೆ. ಬಟ್ ಯಾವ್ದು ತೊಗೊಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾನೆ ಇಲ್ಲ, ದೊಡ್ಡ ಕನ್ಫ್ಯೂಷನ್ಸ್ ಆಗ್ತಾಯಿದೆ. ಸೊ ನೀವು ಸಜೆಸ್ಟ್ ಮಾಡಿ. ಈ ವಾರದಲ್ಲಿ ತೊಗೊಳ್ಳೇಬೇಕಾಗತ್ತೆ. ನೀವು ಅಂದ್ಕೊಬೋದು, ಇಷ್ಟೊಂದು ಪ್ರಾಬ್ಲಮ್ ಇದ್ದರೆ ಮತ್ತೆ ಯಾಕೆ ತೊಗೋತಿದ್ದೀರಾ ಗಾಡಿ ಅಂತ ಕೇಳ್ಬೋದು. ಈಗ ಸದ್ಯಕ್ಕೆ ಲೋಕಿ ಮನೆಯಲ್ಲೇ ಇದ್ದಾನೆ. ರಿತಿಕ್ಷನ ಬಿಡೋದು ಕರ್ಕೊಂಬರೋದು ಆಗುತ್ತೆ. ಇನ್ಮೇಲೆ ಲೋಕಿ ಏನಾದರೂ ಸಂತೆಗೆ ಹೋದರೆ, ಟ್ಯೂಷನಿಗೆ ಹಾಕಿದ್ದೀನಿ ಈ ತಿಂಗಳಿಂದ. ನಾನು ಬಿದ್ದಾಗಿಂದ ಸ್ವಲ್ಪ ಒಂದೇ ಕಡೆ ಒಂದು ಅರ್ಧ ಅವರ್ ಮೇಲೆ ಕೂರೋದಕ್ಕಾಗಲ್ಲ. ರಿತಿಕ್ಷನ್ಗೆ ಹೇಳ್ಕೊಡ್ಬೇಕು ಅಂದರೆ ಕನಿಷ್ಠ ಅಂದ್ರೂ 1 ಅವರ್ ಬೇಕೇ ಬೇಕು, 2 ಅವರು, ಅಥವಾ ಸಂಜೆ 6ರಿಂದ 9 ಗಂಟೆವರೆಗೂ ಅಂತೂ ಕೂತ್ಕೊಳ್ತೀನಿ. ಬಟ್ ಅಷ್ಟೊತ್ತು ನನಗೀಗ ಕೂರೋಕ್ಕಾಗಲ್ಲ.
ಬ್ಯಾಕ್ ಪೇಯ್ನು ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಅಲ್ಲ, ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಈಗ ಅಲ್ಲಿಂದ ಮನೆ ಹತ್ರ ನಡ್ಕೊಂಡು ಮನೆಯಿಂದ ಅಂಗಡಿಗೆ ಬರೋ ಅಷ್ಟರಲ್ಲೇ ಒಂದು ಸ್ವಲ್ಪ ಅದು ಬೋನ್ಸ್ ಇದೆಯಲ್ಲ ಅದು ಕ್ರ್ಯಾಕ್ ಆಗಿದೆ, ಅದು ನೋವಾದಂಗೆ ಆಗುತ್ತೆ, ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ. ಹಾಗಾಗಿ ಅಂಗಡಿಲೂ ಕೂಡ ನಾನು ಸೋಫಾ ಹಾಕ್ಕೊಂಡಿರೋದು. ಇಲ್ಲಿ ನೋಡ್ತಿರ್ಬೋದು ನೀವು, ಇದೇ ಸೋಫಾದಲ್ಲೇ ಏನಾದರೂ ಟಯರ್ಡ್ ಆದ್ರೂ ಕೂಡ ಮಲ್ಕೊಂಡ್ಬಿಡ್ತೀನಿ. ಬಟ್ ಅನಿವಾರ್ಯ ಇದ್ದೇ ಇದೆ. ಅವನೇನಾದರೂ ಸಂತೆಗೆ ಹೋದರೆ ಟ್ಯೂಷನಿಗೆ ಹಾಕಿರೋದು ಸ್ವಲ್ಪ ದೂರ, ಹಳ್ಳಿ ಕಡೆಯಿಂದ ನಿಮಗೆ ಗೊತ್ತೇ ಇರುತ್ತೆ, ಮನೆ ಹತ್ತಿರದಲ್ಲಿ ಯಾರೂ ಇರಲ್ಲ, ಅಷ್ಟು ಓದಿರೋರು ಕೂಡ ಸಿಗಲ್ಲ. ಹಾಗಾಗಿ ಸ್ವಲ್ಪ ದೂರ ಇದ್ದಾರೆ. ಅಷ್ಟೊತ್ತಲ್ಲಿ 9 ಗಂಟೆಯಲ್ಲಿ ಬಿಡೋದಂತೆ. 9 ಗಂಟೆಗೆ ಬಿಟ್ಟಾಗ ಅಲ್ಲಿಂದ ಕರ್ಕೊಂಬರೋಕ್ಕೆ ಹೆಣ್ಮಕ್ಳನ್ನ ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ಹಾಗಾಗಿ ವೆಹಿಕಲ್ಸ್ ತೊಗೊಳ್ಳೇಬೇಕು ಅಂತ ಅನಿಸುತ್ತೆ. ನೀವು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸು 30,000 ರೂಪಾಯಿದು ಬೈಕ್ ಬಂದಿದೆಯಲ್ಲ, ಆ ಬೈಕ್ ಏನಾದರೂ ತೊಗೊಂಡಿರೋದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮ ಮೇಲೆ ನಂಬಿಕೆಗೆ ನೀವು ಹೇಳಿದ್ರಿ ಅಂತಲೇ ನಾನು ತೊಗೊಳ್ತೀನಿ. ಬಟ್ ಯಾವ್ದು ತೊಗೋಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ಸಲ್ಲಿದೆ. ನನ್ನ ಪ್ರಕಾರ ನನ್ನ ಬಜೆಟ್ಗೆ ನನ್ನ ಕೈಯಲ್ಲಿ ಶಕ್ತಿ ಇರೋದು, ನನಗನ್ಸಿರೋದು, ನನ್ನ ಕೈಯಲ್ಲಿ ಆಗೋದು, ನನ್ನ ತಕ್ಕ ಮಟ್ಟಿಗೆ 30,000 ರೂಪಾಯಿ ತೊಗೋಬೋದು ಅಂತ ಅನಿಸುತ್ತೆ. ಸೊ ನೀವು ಯಾವ್ದು ಹೇಳ್ತೀರೋ ಅದು ಬನ್ನಿ. ಅಂಗನವಾಡಿಗೆ ಹೋಗಿ ಒಂದು ಸ್ವಲ್ಪ ಫುಡ್ ತರೋದಿದೆ, 2 ತಿಂಗಳಿಂದ ತಂದಿಲ್ಲ, ಅದು ಹೋಗಿ ತೊಗೊಂಬರೋಣ. ಅಂಗನವಾಡಿ ಹತ್ರ ಹೋಗೋಕ್ಕೆ ಬೈಕ್ ತರೋಕ್ಕೆ ಹೋಗಿದ್ದಾರೆ. ಬೈಕ್ ತೊಗೊಂಬರೋಕ್ಕೆ ಹೋಗಿದ್ದಾನೆ. ಈಗ ಅಂಗಡಿ ಕ್ಲೋಸ್ ಮಾಡಿ ಇನ್ನೇನು ಈಚೆ ಹೋದಾಗ ಅಯ್ಯೋ ಬೈಕ್ ಮನೆ ಹತ್ರ ಇದೆ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಒಂದಷ್ಟು ಬೈಸ್ಕೊಂಡು ಸೊ ಬೈಕ್ ತೊಗೊಬರೋಕ್ಕೆ ಹೋಗಿದ್ದಾರೆ. ಎಲ್ಲರ ಮನೆಯಲ್ಲೂ ಕೂಡ ಗಂಡ ಹೆಂಡತಿ ಅಂದರೆ ಕಾಮನ್ನು ಕಿತ್ತಾಡೋದು. ಬಟ್ ನಮ್ಮ ಮನೇಲಿ ಬಂದು ಒಂಥರ ಡಿಫ್ರೆಂಟು. ಸೀರಿಯಸ್ ಆಗಂತೂ ನಾವು ಕಿತ್ತಾಡಲ್ಲ, ತರಲೆಯಾಗಿ ತಮಾಷೆಯಾಗಿ ಯಾವುದೋ ಅತಿರೇಕಕ್ಕೆ ಹೋಗೋ ಥರ ಕಿತ್ತಾಡಲ್ಲ. ಒಂದು ದಿವಸ ಅದನ್ನೇ ವ್ಲಾಗ್ ಮಾಡ್ತೀನಿ ನೋಡಿ, ಗೊತ್ತಿಲ್ಲದಿರೋ ಲೋಕಿಗೆ ಫೋನ್ ಎಲ್ಲಾದರೂ ಇಟ್ಟು. ಯಾಕೆಂದರೆ ಲೋಕಿ ಆಲ್ಮೋಸ್ಟ್ ನಾನು ವ್ಲಾಗ್ ಮಾಡ್ತೀನಿ ಅಂದ್ರೇ ಸ್ವಲ್ಪ ಅವಾಯ್ಡ್ ಆಗ್ತಾನೆ ಕ್ಯಾಮ್ರಾಗೆಲ್ಲ. ಯಾಕೆ ಅಂತ ಕೇಳ್ಬೋದು, ನಿಮಗೆ ಸಪೋರ್ಟ್ ಮಾಡಲ್ವಾ ಅಂತೆಲ್ಲ ನೀವು ಅಂದ್ಕೊಬೋದು. ಖಂಡಿತ ಸಪೋರ್ಟ್ ಅಂತೂ ತುಂಬ ಮಾಡ್ತಾರೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಳ್ಳಿ ಕಡೆ ಸ್ವಲ್ಪ ಶೈ ಅಂತ ಇರೋದು. ಸೊ ಇವಾಗ ಇನ್ನೇನು ಬನ್ನಿ ಹೋಗೋಣ, ಅದು ನಾಚಿಕೆ ಅಂತಾರಲ್ಲ ಆ ಥರ. ಬಟ್ ನನಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಹಾಕಲ್ಲ, ನೀನು ಮಾಡಬೇಡ ಆ ಥರ ಎಲ್ಲ. ನೋಡಿ ಗೈಸ್, ಬಂದು ಯಾವ ಥರ ಲುಕ್ ಕೊಡ್ತಾಯಿದೆ ಅಂತ ತೋರಿಸ್ತೀನಿ. ಮುಂದೆ ಹೆಣ್ಣಿದ್ರೆ ಎರಡನೇ ಮದುವೆ ಆಗ್ತಾರಂತೆ. ಡೋರ್ ಹೇಳಿ ಬಾ, ನೀನು ಎದ್ದು ಬರೋಷ್ಟಲ್ಲ ನಾನು ಈಚೆಗೆ ಇನ್ನು ಅಂಗಡಿ ಹತ್ರ ಸ್ವಲ್ಪ ತಮಾಷೆ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಅಂಗನವಾಡಿಗೆ ಹೋದಾಗ ನೋಡಿ, ಈ ಮಗು ಪಾಪ ಎಲ್ಲರೂ ಹೋಗ್ಬಿಟ್ಟಿತ್ತು. ಇದು ಒಂದೇ ಒಂದು ಮಗು ಕಾಯ್ತಾಯಿತ್ತು ಅವ್ರ ಪೇರೆಂಟ್ಸ್ ಬಂದಿಲ್ಲ ಅಂಥೇಳಿ. ಅಲ್ಲಿ ಹೋಗಿ ನಾನು ಸ್ವಲ್ಪ ಚೂಡಾಯಿಸ್ತಾಯಿದ್ವಿ. ಅಂಗನವಾಡಿಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದು 1-2 ಪ್ಯಾಕೆಟು ಪೌಷ್ಟಿಕ ಆಹಾರ ಅಂತಾರಲ್ಲ ಅದು, ಮತ್ತು ಹಾಲಿನ ಪೌಡರು, ಇದಿಷ್ಟೇ ಕೊಡ್ತಾಯಿದ್ರು. ಮುಂಚೆ ಎಲ್ಲ ಆದರೆ ತೊಗರಿಬೇಳೆ ಮತ್ತು ಮೊಟ್ಟೆ ಇದೆಲ್ಲ ಕೊಡ್ತಾಯಿದ್ರು. ಈ ಥರ ಕೊಟ್ಟರೆ ಯೂಸ್ ಆಗುತ್ತೆ, ಇವಾಗಿಂದ ಇದೆಲ್ಲ ಕೊಟ್ಟರೆ ವೇಸ್ಟು ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅಂತ ತಿಳಿಸಿ. ಅಂಗನವಾಡಿಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಬಟ್ ಇದು ನನ್ನ ಪ್ರಕಾರ ಯೂಸ್ ಇಲ್ಲ ಅಂತ ಅನಿಸುತ್ತೆ. 1-2 ಪ್ಯಾಕೆಟ್ ಬೆಲ್ಲದ ಪೌಡ್ರ್ ಪ್ಯಾಕೆಟು, ಆಮೇಲೆ ಹಾಲು ಪ್ಯಾಕೆಟು, ಒಂದು ಸ್ವಲ್ಪ ಇಷ್ಟು ಸಕ್ಕರೆ, 1-2 ಪ್ಯಾಕೆಟು ಬೂಸ ಅಂತಾರಲ್ಲ ಅದು, ಅಂದರೆ ಮಕ್ಳಿಗೆ ಏನಾದರೂ ಮಾಡಿಕೊಡೋಕ್ಕೆ ಅದನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಮನೇಲಿ ತಿನ್ನಲ್ಲ, ಹಸುಗೆ ಏನಕ್ಕಾದರೂ ಕೊಟ್ಬಿಡ್ತೀನಿ ಅಷ್ಟೇ. ಇನ್ನು ನಾನು ಬರೋಷ್ಟರಲ್ಲಿ ರಿತಿಕ್ಷಾನು ಕೂಡ ಬಂದಿದ್ಲು. ಸೊ ಬಂದು ಈಗಷ್ಟೇ ನೀನು ಟ್ಯೂಷನಿಗೆ ಹೋಗ್ಬೇಕು, ಹಾಗಾಗಿ ಅವಳು ಕೂಡ ಊಟ ಮಾಡ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ. ಇವತ್ತು ಸ್ಯಾಟರ್ಡೆ, ಸೊ ಲೇಟಾಗಿ ಬಂದಿದ್ದಾಳೆ. ಈಗ ಇರೋದೇ ತಿಂದು ಇನ್ನೇನು ಅವಳು ಕೂಡ ಟ್ಯೂಷನಿಗೆ ಹೋಗ್ತಾಳೆ. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಏನಾದರೂ ಸಾಂಬಾರು ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಅಂದರೆ ಇದು ಹಾಂ ಏನು ಟ್ಯೂಷನಿಗ 3:30 to 5:30 ಮೆಸೇಜ್ ಹಾಕಿದ್ದಾರೆ. ಸೊ ಬೆಳಗ್ಗೆನೇ ಡೈರಿ ಹತ್ರ ಸ್ವಲ್ಪ ಹೀರೆಕಾಯಿ ತೊಗೊಂಬಂದಿದ್ದೆ. ಹೀರೆಕಾಯಿ ಮತ್ತು ಬೇಳೆ, ಟೊಮೊಟೊ, ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ಎಲ್ಲ ಹಾಕಿಬಿಟ್ಟು ಮಸ್ತ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಹೀರೆಕಾಯಿ ಬಜ್ಜಿ ಸಾಂಬಾರು ರೆಡಿ ಆಗುತ್ತೆ. ಸೊ ಟೇಸ್ಟ್ ತುಂಬ ಸಿಂಪಲ್ಲು ಮತ್ತು ಚೆನ್ನಾಗಿರುತ್ತೆ.
ನೀವು ಯಾರ್ಯಾರು ಮಾಡಿದ್ದೀರಾ ಕಮೆಂಟ್ ಮಾಡಿ. ಅದು ಮಾಡಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಕೆಲವರು ಹೀರೆಕಾಯಿ ಪಪ್ಪು ಅಂತಾರೆ, ಕೆಲವರು ಆಂಧ್ರ ಸ್ಟೈಲಲ್ಲೆಲ್ಲ ಹೀರೆಕಾಯಿ ತೊಪ್ಪು ಅಂತ ಹೇಳ್ತಾರೆ. ನಾವು ಹೀರೆಕಾಯಿ ಮಸ್ಕಾಯಿ ಸಾಂಬಾರು ಅಂತ ಹೇಳ್ತೀವಿ. ತೆಲುಗಲ್ಲಿ ಹೇಳೋದಾದರೆ ಹೀರೆಕಾಯಿ ಬಜ್ಜಿ ಸಾರು ಅಂತ. ಇದೆಲ್ಲ ಈ ಥರ ಚೆನ್ನಾಗಿ ಮಸ್ತ್ಕೊಂಡು ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ, ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅದದ್ದೇ ಮಸ್ತ್ ಇಟ್ಟಿರ್ತೀವಲ್ವಾ, ಅದನ್ನು ಹಾಕ್ಕೊಂಡು ಇದೇ ಬಿಸಿನೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಯಕ್ಕೆ ಇಟ್ಟಿದ್ದೀನಿ. ಅದನ್ನು ಕಿವುಚ್ಬಿಟ್ಟು ಹಾಕಿಬಿಟ್ರೆ ಸಾಂಬಾರು ರೆಡಿ. ಸಿಂಪಲ್ಲು ಮತ್ತು ಸೂಪರ್ ಟೇಸ್ಟ್. ಸಹ ಅದೇನು ಖಾರ ಇರುತ್ತಾ? ಗ್ರಾಮರ್ ಬರ್ಕೊಂಬಂದ ತೋರ್ಸ ಹ್ಯಾಂಡ್ರೈಟಿಂಗ್ ಬಂದು. ಇನ್ನು ಸಾಂಬಾರು ಕೂಡ ಕುದೀತಾ ಇದೆ. ಸಾಂಬಾರು ಕೂಡ ಕಾಯ್ದು ಎಲ್ಲ ಒಗ್ಗರಣೆ ಹಾಕಿ ಅಲ್ಲಿ ನೋಡ್ತಿರ್ಬೋದು ನೀವು. ಇನ್ನೊಂದು 5ರಿಂದ 10 ನಿಮಿಷ ಸಾಂಬಾರು ಮುಗಿಯುತ್ತೆ. ಇನ್ನು ಋತ್ವಿಕ್ ಅಂತೂ ಇನ್ನೂ ನಾನೆಲ್ಲ ಕೆಲಸ ಮುಗಿಸಿ ಅಂಗನವಾಡಿಗೆ ಹೋಗಿ ಬಂದ್ರೂ ಕೂಡ ಇನ್ನೂ ಮುಗಿಸಿ ಎದ್ದಿಲ್ಲ, ಅಂದ್ಕೊಂಡಿದ್ದಾನೆ. ನೋಡ್ತಿರ್ಬೋದು ಅವ್ನು ಯಾವಾಗಲೂ ಅಷ್ಟೇ, ನಾನು ಸ್ಟ್ರೈಟಾಗಿ ಮಲಗಿಸಿದ್ರೂ ದಬ್ಬಾಕೊಂಡೇ ಮಲ್ಕೊತಾನೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಫೈನಲ್ಲಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಿಕ್ಷಿಂದು ಕೂಡ ಊಟ ಮಾಡಿ ಬಂದಿದ್ದಾಳೆ. ಇನ್ನೇನು ಅವಳು ಒಂದು ಸ್ವಲ್ಪ ಆಟ ಆಡ್ಬಿಟ್ಟು ಟ್ಯೂಷನಿಗೆ ಹೊರಡ್ತಾಳೆ. ಹೋಗಿ ತಗೊಂಬರ್ತೀನಿ. ಆಟ ಆಡ್ತಿರಲಿಲ್ಲ. ಗ್ರಾಮರ್ ಬುಕ್ ತೋರಿಸು ಫಸ್ಟು, ಏನು ಬರ್ಕೊಂಬಂದಿದ್ದೀಯ ಅಂತ ನಾನು ನೋಡ್ತೀನಿ, ಆಮೇಲೆ ಕಳಿಸ್ತೀನಿ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಾನು ಯಾವ ಗಾಡಿ ತೊಗೋಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾರ್ಜಿಂಗ್ ಗಾಡೀಲಿ ಯಾವ್ದು ತೊಗೋಬೇಕು, 30,000 ರೂಪಾಯಿದ, 60,000 ರೂಪಾಯಿದ, ಅಥವಾ ಪೆಟ್ರೋಲ್ ಗಾಡಿನ 190 ಒಂದು ಗೊತ್ತಾಗ್ತಿಲ್ಲ. ಈ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಯಾವ್ದು ತೊಗೋಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಗೈಸ್, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.